ನವರಾತ್ರಿ ಶುರುವಾಗಿದೆ. ಪ್ರತಿ ಮನೆಯಲ್ಲೂ ಲಲಿತಾ ಸಹಸ್ರನಾಮ ಪಾರಾಯಣ ನಡೀತಾ ಇದೆ. ಹಾಗಾಗಿ ನಾವು ಅಂದ್ಕೊಂಡ್ವಿ, ಲಲಿತೆ ಅಂದರೆ ಯಾರು, ಸಹಸ್ರನಾಮ ಅಂದ್ರೆ ಏನು, ಅಥವಾ ಲಲಿತಾ ತ್ರಿಶತಿಯನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಈ ಎಲ್ಲ ಮಾಹಿತಿಯನ್ನು ಈಗ ನಮ್ಮ ಜನಗಳಿಗೆ ತಲುಪಿಸೋದ್ರಿಂದ ಅವ್ರಿಗೆ ಸಾಕಷ್ಟು ಸಹಾಯ ಆಗ್ಬೋದು ಅಂತ. ಸೊ ಇವತ್ತಿನ ವಿಶೇಷ ಸಂಚಿಕೆ, ನವರಾತ್ರಿಯ ವಿಶೇಷ ಲಲಿತೆ ಬಗ್ಗೆ ಇರುವಂತಹ ಸಂಚಿಕೆಗೆ ವೆಲ್ಕಮ್ ಮಾಡ್ತಾ, ವೆಲ್ಕಮ್ ಟು ಇನ್ಫೋ ಎಟ್ ಹೊನ್ನಡಿ. ಕಂಟೆಂಟ್ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋ ಎಟ್ ಹೊನ್ನಡಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಕೇಶವ್ ಪ್ರಸಾದ್ ಸರ್. ನಮಸ್ಕಾರ ಸರ್. ನಾವು ಲಲಿತಾ ಸಹಸ್ರನಾಮದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ. ಸೊ ಈಗ ಲಲಿತಾ ಸಹಸ್ರನಾಮ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಮೊದಲನೇದಾಗಿ ಲಲಿತೆ ಅಂದ್ರೆ ಯಾರು ಅಂತ ಅರ್ಥ ಮಾಡ್ಕೋಬೇಕು ನಾವು. ಖಂಡಿತ. ಲಲಿತಾ ಸಹಸ್ರನಾಮ ಎನ್ನುವುದು ನಮಗೆ ಗೊತ್ತಿರೋ ಹಾಗೆ ಲಲಿತಾ ತ್ರಿಪುರ ಸುಂದರಿ ಎನ್ನುವ ಜಗನ್ಮಾತೆಯ 1000 ಹೆಸರುಗಳು. 1000 ಹೆಸರುಗಳು ಲಲಿತೆಯನ್ನು ಅರ್ಥ ಮಾಡ್ಕೋಬೇಕು ಅಂತ ಅಂದಾಗ 1000 ಹೆಸರುಗಳನ್ನ ಅರ್ಥ ಮಾಡ್ಕೊಂಡ್ರೆ ಅವಳನ್ನು ಅರ್ಥ ಮಾಡ್ಕೊಂಡಂಗೆ ಅನ್ನೋದು ಒಂದು ಅಲ್ವಾ. ಸೊ ಅವಳ 1000 ಹೆಸರುಗಳಲ್ಲಿ ಮೊದಲನೇ ಹೆಸರು ಶ್ರೀಮಾತಾ. ಅವಳು ಬ್ರಹ್ಮಾಂಡಕ್ಕೆ ತಾಯಿ ಆದ್ದರಿಂದ ಶ್ರೀಮಾತಾ. ಶ್ರೀಮತ್ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ ಅನ್ನೋ ಒಂದು ವಿಶೇಷಣಗಳು, ಅಡ್ಜೆಕ್ಟಿವ್ಸ್ನ ಕೊಟ್ಟು ಅವಳನ್ನ ಡಿಸ್ಕ್ರೈಬ್ ಮಾಡಿ ಅವಳನ್ನು ಓ ತಾಯಿ ನೀನು ಹೀಗಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ಈಗ ಲಲಿತೆ ಅನ್ನೋ ಒಂದು ವರ್ಡು ಅಥವಾ ಅವಳ ಒಂದು ಹೇಗೆ ಅವಳ ಹುಟ್ಟು ಆಯಿತು ಅನ್ನೋದು ಒಂದು ಜನರಿಗೆ ಎಲ್ಲರೂ ಕೇಳ್ತಾರೆ ಅಲ್ವಾ. ಸೊ ಅದಕ್ಕೆ ಮೊದಲು ಲಲಿತಾ ಸಹಸ್ರನಾಮ ಹಾಗೂ ಲಲಿತಾ ತ್ರಿಶತಿ ಹಾಗೂ ಲಲಿತೋಪಾಖ್ಯಾನ ಅನ್ನೋ ಬೇಕಾದಷ್ಟು ಗ್ರಂಥಗಳಿದೆ. ಲಲಿತೆ ಅನ್ನೋ ಹೆಸರಿಂದನೇ ಪ್ರಾರಂಭ ಆಗಿರೋದು. ಅದರದ್ದು ಒಂಚೂರು ಸ್ವಲ್ಪ ನಾವು ಬ್ಯಾಕ್ಗ್ರೌಂಡ್ನ ತಗೊಂಡು ಅಲ್ಲಿಂದ ನಾವು ಮುಂದಕ್ಕೆ ಹೋಗೋಣ. ಈ ಲಲಿತಾ ಸಹಸ್ರನಾಮ ಎನ್ನುವುದು ಬ್ರಹ್ಮಾಂಡ ಪುರಾಣ ಎನ್ನುವ ಒಂದು ಗ್ರಂಥದ ಅಂತರ್ಗತವಾಗಿ ಬರುತ್ತೆ. ಈ ಬ್ರಹ್ಮಾಂಡ ಪುರಾಣ ಅನ್ನೋದು 18 ಪುರಾಣಗಳಲ್ಲಿ ಒಂದು ಪುರಾಣ. ನಮ್ಮ ವ್ಯಾಸ ಮಹರ್ಷಿಗಳು ಅದನ್ನು ರಚನೆ ಮಾಡಿದ್ದಾರೆ. ಈ ಬ್ರಹ್ಮಾಂಡ ಪುರಾಣದಲ್ಲಿ 4 ಭಾಗಗಳು ಬರುತ್ತೆ. ಪೂರ್ವ ಭಾಗ, ಉತ್ತರ ಭಾಗ ಅಂತ. ಈ ಪೂರ್ವ ಭಾಗದಲ್ಲಿ ಬ್ರಹ್ಮಾಂಡ ಪುರಾಣ, ಇಡೀ ಬ್ರಹ್ಮಾಂಡದ, ಅದಕ್ಕೆ ಹೇಳಿದ್ನಲ್ಲ ತಾಯಿಯು ಬ್ರಹ್ಮಾಂಡದ ಜನನಿ ಶ್ರೀಮಾತಾ ಅಂದರೆ ನಮ್ಮ ಬ್ರಹ್ಮಾಂಡಕ್ಕೆ ಅವಳು ಜನನಿ, ಆದ್ದರಿಂದ ಇದು ಬ್ರಹ್ಮಾಂಡ ಪುರಾಣ. ಅದರಲ್ಲಿ ವ್ಯಾಸ ಮಹರ್ಷಿಗಳು ಬ್ರಹ್ಮಾಂಡದ ಕಥೆ ಎಲ್ಲ ಬರೀತಾರೆ. ಅದು ಯಾರ್ಯಾರು ಹುಟ್ಟಿದ್ರು, ಹೇಗೆ ನಮ್ಮ ಬ್ರಹ್ಮಾಂಡ ಫಾರಮ್ ಆಯಿತು, ಅಲ್ಲಿಂದ ಎಲ್ಲ ದೇವತೆಗಳ ಜನನ, ಸಪ್ತರ್ಷಿಗಳ ಜನನ, ಮನ್ವಂತರ, ಹಾಗೆ ಎಲ್ಲದೂ ತೊಗೊಂಡು ಬರ್ತಾರೆ ಬ್ರಹ್ಮಾಂಡ ಪುರಾಣದಲ್ಲಿ. ಅದಾದ ಮೇಲೆ ಉತ್ತರ ಭಾಗದಲ್ಲಿ 3 ಗ್ರಂಥಗಳು ಬರುತ್ತೆ. ಒಂದು ಲಲಿತೋಪಾಖ್ಯಾನ ಅಂದರೆ ಲಲಿತೆಯ ಜನನ, ಲಲಿತೆ ಭಂಡಾಸುರ ವಧೆ, ಅದೆಲ್ಲ ಕಥೆ ಬರುತ್ತೆ ಅದರಲ್ಲಿ. ಆಮೇಲೆ ಶ್ರೀನಗರದ ಒಂದು ರಚನೆ, ಹೇಗೆ ಲಲಿತೆ ಬಂದು ಶ್ರೀನಗರದಲ್ಲಿ ಕುಳಿತಳು, ಆ ಶ್ರೀನಗರವೇ ಇಲ್ಲಿ ನಾವು ನೋಡ್ತಾ ಇರೋ ಶ್ರೀಚಕ್ರ, ಶ್ರೀಚಕ್ರಕ್ಕೂ ಶ್ರೀನಗರಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಹೀಗೆ ಹೇಳ್ಕೊಂಡು ಬರ್ತಾರೆ. ಅದಾದ ಮೇಲೆ ನೆಕ್ಸ್ಟು ಗ್ರಂಥ ಉತ್ತರ ಭಾಗದಲ್ಲಿ ಲಲಿತಾ ಸಹಸ್ರನಾಮ. ಅವಳ 1000 ಹೆಸರುಗಳು. ಬ್ರಹ್ಮಾಂಡ ಪುರಾಣ ಎಕ್ಸ್ಪ್ಯಾಂಡ್ ಆಯಿತು, ಅದನ್ನು ತಗೊಂಡು ಲಲಿತೋಪಾಖ್ಯಾನ ಇನ್ನೊಂದು ಸ್ವಲ್ಪ ಕಾಂಟ್ರಾಕ್ಟು, ಲಲಿತಾ ಸಹಸ್ರನಾಮ, ಲಲಿತೋಪಾಖ್ಯಾನ, ಅದಾದಮೇಲೆ ಲಲಿತಾ ಸಹಸ್ರನಾಮ. ಅದಾದ ಮೇಲೆ ಇಲ್ಲಿ 1000 ಹೆಸರುಗಳು ಬಂದರೆ ಲಲಿತಾ ತ್ರಿಶತಿ ಅಂತ ಒಂದಿದೆ, ಅದು ಅವಳ 300 ಹೆಸರುಗಳು ಬರುತ್ತೆ. ಸೊ 300 ನೇಮ್ಸ್. ಸೊ ಇಟ್ ಈಸ್ ಸೆಡ್ ದಟ್ ಲಲಿತೋಪಾಖ್ಯಾನ ತುಂಬ ಮುಖ್ಯವಾದ ಗ್ರಂಥ, ಆದರೆ ಜನಕ್ಕೆ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ, ಅದು ಪ್ರಚಲಿತವಾಗಲಿಲ್ಲ. ಹಾಗೆ ಲಲಿತಾ ಸಹಸ್ರನಾಮ ನಮಗೆ ಗೊತ್ತು, ಎಲ್ಲರೂ ಹೇಳ್ಕೊತೀವಿ ಲಲಿತಾ ಸಹಸ್ರನಾಮ. ಲಲಿತಾ ತ್ರಿಶತಿನೂ ತುಂಬ ಮುಖ್ಯವಾದ ಗ್ರಂಥ, ಅದು ಶ್ರೀವಿದ್ಯೆಗೆ ಸಂಬಂಧಪಟ್ಟ ಗ್ರಂಥವಾದ್ದರಿಂದ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿರ್ತಾರೆ. ಲಲಿತಾ ತ್ರಿಶತಿನ ಎಲ್ಲರೂ ತಗೋಬೇಡಿ ಅಂತ. ಭಾಸ್ಕರಾಚಾರ್ಯರು ಅಂತ 16ನೇ ಶತಮಾನದಲ್ಲಿ ಇದ್ದ ಒಬ್ಬರು ಶ್ರೀವಿದ್ಯಾ ಸಾಧಕರು, ಗುರುಗಳು. ಅವರು ಅನೇಕ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಅವರ ಮೇನ್ ಕಾಂಟ್ರಿಬ್ಯೂಷನ್ ಅಂತ ನಾವು ತಗೊಂಡ್ರೆ ಅದು ಸೌಭಾಗ್ಯ ಭಾಸ್ಕರ ಅನ್ನೋ ಒಂದು ಗ್ರಂಥ. ಅದು ಲಲಿತಾ ಸಹಸ್ರನಾಮಕ್ಕೆ ಅವರು ಕಾಮೆಂಟರಿಯಾಗಿ ಬರೆದಿದ್ದಾರೆ, ದೊಡ್ಡ ಬೃಹತ್ ಗ್ರಂಥ. ಸೊ ಅದನ್ನು ಇಟ್ಕೊಂಡು ಇವತ್ತು ಯಾರೇ ಲಲಿತಾ ಸಹಸ್ರನಾಮದ ಎಕ್ಸ್ಪ್ಲನೇಷನ್ ಕೊಟ್ಟರೂ ಕೂಡ ಅದು ಭಾಸ್ಕರಾಚಾರ್ಯ ಸೌಭಾಗ್ಯ ಭಾಸ್ಕರ ಇಟ್ಕೊಂಡೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಅಷ್ಟು ಪ್ರಶಸ್ತವಾದ ಗ್ರಂಥ. ಹಾಗೆ ಲಲಿತಾ ತ್ರಿಶತಿ ತಗೊಂಡ್ರೆ ಈ ಲಲಿತಾ ಸಹಸ್ರನಾಮ 1000 ಹೆಸರುಗಳು, ಸರಿ, ಲಲಿತಾ ತ್ರಿಶತಿ 300 ಹೆಸರುಗಳು ಮಾತ್ರ.
ಈ ಲಲಿತಾ ತ್ರಿಶತಿಯಲ್ಲಿ ಬರುವ 300 ಹೆಸರುಗಳು, ಇದಕ್ಕೆ ನಮ್ಮ ಆದಿಶಂಕರರು ಇದಕ್ಕೆ ಭಾಷ್ಯ ಬರೆದಿದ್ದಾರೆ. ಸೊ ತುಂಬ ಪ್ರಶಸ್ತವಾಗಿದೆ, ತುಂಬ ಕ್ಲಿಷ್ಟವಾಗಿದೆ ಕೊನೆಗೆ. ಸೊ ಲಲಿತಾ ಸಹಸ್ರನಾಮದಲ್ಲಿ ಅವಳ ಲಲಿತೆಯ ಜನನ, ಅವಳ ಭಂಡಾಸುರ ವಧೆ ಎಲ್ಲದೂ ಕಥೆ ಅವಳ ನಾಮದ ರೂಪದಲ್ಲಿ ಬರುತ್ತೆ. ಭಂಡಾಸುರ ವಧೋದ್ಯುಕ್ತ ಅನ್ನೋ ಒಂದು ಹೆಸರು ಬರುತ್ತೆ. ಹಾಗೆ ಲಲಿತಾ ತ್ರಿಶತಿಯಲ್ಲಿ ಯಾವುದೇ ಪುರಾಣದ ಉಲ್ಲೇಖ ಇಲ್ಲ, ಕೇವಲ ತತ್ವ ರೂಪದಲ್ಲಿ ಮಾತ್ರ ಭಗವತಿಯನ್ನು ನೋಡೋದು. ಅಮ್ಮ ತಾಯಿ ನೀನು ಕಕಾರ ರೂಪಳು. ಕಕಾರ ಅಂದರೆ ನಾವು ಹೆಂಗೆ ಅರ್ಥ ಮಾಡ್ಕೋತೀವಿ ಅಲ್ವಾ? ಕಕಾರ ರೂಪ, ಕಲ್ಯಾಣಿ, ಕಲ್ಯಾಣ ಗುಣಶಾಲಿನಿ. ದ ಅಬ್ಜೆಕ್ಟಿವ್ಸ್ ಆರ್ ವೆರಿ ಡಿಫ್ರೆಂಟ್ ಇಲ್ಲಿ. ಸೊ ಈ ಅಬ್ಜೆಕ್ಟಿವ್ಸ್ನ ಅರ್ಥ ಮಾಡ್ಕೋಬೇಕು ಅಂದರೆ ಆದಿಶಂಕರರ ಭಾಷ್ಯ ತಗೊಂಡು ಅರ್ಥ ಮಾಡ್ಕೋಬೇಕು. ಸೊ ಲಲಿತಾ ತ್ರಿಶತಿ ಒಂದು ಪ್ಯೂರಾಗಿ ನಿಂತ್ಕೊಳುತ್ತೆ 300 ಹೆಸರುಗಳು. ಅದನ್ನು ಸ್ಟಡಿ ಮಾಡೋದೇ ಒಂದು ಸಪ್ರೇಟ್ ಒಂದು ಸೆಕ್ಷನ್ ಆಗಿ ಕೂತ್ಕೊಳ್ಳುತ್ತೆ. ಈಗ ವಾಪಸ್ ಬಂದರೆ ನಾವು ಈ ಲಲಿತೆ ಎನ್ನುವ ಮಹಾತಾಯಿಯ ಒಂದು ಹುಟ್ಟು ಹೇಗಾಯಿತು ಅಂತ ತಗೊಳ್ಳೋಣ. ನಮಗೆ ಶಿವ ಮತ್ತು ಸತಿಯ ಕತೆ ಗೊತ್ತು. ಸತಿ ದಕ್ಷ ಪ್ರಜಾಪತಿಯ ಮಗಳು. ಶಿವ ಹೇಳ್ತಾನೆ, ಹೋಗಬೇಡಮ್ಮ ನೀನು ಅವರ ತಂದೆ ಯಜ್ಞಕ್ಕೆ. ಅವನು ನನಗೆ ಯಾವುದೇ ರೀತಿಯ ಪರಮಾತ್ಮ ಅಂತ ನನ್ನ ಟ್ರೀಟ್ ಮಾಡದೆ ಅವನು ಅಳಿಯ ಅಂತ ಟ್ರೀಟ್ ಮಾಡಿ ನನ್ನ ಅವಹೇಳನ ಮಾಡಿದ್ದಾನೆ. ಗಂಡನ ಮಾತು ಕೇಳು ಅಂತ ಹೇಳಿದ್ರು, ಕೇಳದೆ ಅವಳು ತಂದೆಯ ಪ್ರೇಮಕ್ಕೆ ಅವಳು ಸೋತು ಬಿದ್ದು ದಕ್ಷ ಪ್ರಜಾಪತಿಯ ಯಜ್ಞಕ್ಕೆ ಹೋಗ್ತಾಳೆ. ಆ ಯಜ್ಞಕ್ಕೆ ಇವನು ಏನು ಮಾಡಿದ, ದಕ್ಷ ಅವಳನ್ನು ಒಂದು ಶಬ್ದಗಳಿಂದ ಬೈದಾಗ ಸತಿಯು ತನ್ನ ಗಂಡನ ನಿಂದನೆಯನ್ನು ಕೇಳಕ್ಕಾಗದೆ, ತನ್ನ ನಿಂದನೆಯನ್ನು ಕೇಳಕ್ಕಾಗದೆ ಅವಳು ಅಗ್ನಿಗೆ ಹಾರಿ ಪ್ರಾಣವನ್ನು ಕಳ್ಕೊತಾಳೆ. ಆಗ ಅದನ್ನು ಕೇಳಿ ಶಿವನಿಗೆ ತಡ್ಕೊಳ್ಳೋದಕ್ಕಾಗಲ್ಲ, ಶೋಕ ಮತ್ತು ಕೋಪ. ಸೊ ಅವನು ವೀರಭದ್ರನನ್ನು ಕಳಿಸಿ ದಕ್ಷನನ್ನು ಸಂಹಾರ ಮಾಡ್ತಾನೆ. ಈ ಕಡೆ ಅವನಿಗೆ ಘೋರವಾದ ಒಂದು ಶೋಕ ಬರುತ್ತೆ. ಆ ಶೋಕದಲ್ಲಿ ಅವನು ಬ್ರಹ್ಮಾಂಡವೇ ತಲ್ಲಣ ಆಗೋ ರೀತಿಯಲ್ಲಿ ತಾಂಡವ ಮಾಡ್ತಾನೆ. ಹಾಗೂ ಅವನು ತಪಸ್ಸಿಗೆ ಕೂತ್ಕೊಂಡ್ಬಿಡ್ತಾನೆ. ಮಹಾವಿಷ್ಣು ಆ ಸತಿಯ ಒಂದು ದೇಹವನ್ನು ತೆಗೆದುಕೊಂಡು ಮೈಮೇಲೆ ಹೊತ್ತುಕೊಂಡು ಹೋಗಿ 51 ಶಕ್ತಿಪೀಠಗಳಾಗಿ ಅವಳನ್ನು ಬೇರೆ ಬೇರೆ ಭಾಗವಾಗಿ ಸತಿಯನ್ನು ಅವನು ಶಕ್ತಿಪೀಠ ರೂಪದಲ್ಲಿ ಸ್ಥಾಪನೆ ಮಾಡಿದ ಅಂತ ಒಂದು ಇದೆ ಕತೆ. ಅದು ಒಂದು ಕಡೆ. ಅಲ್ಲಿಂದ ಮುಂದೆ ಏನಾಯಿತು? ಶಿವ ಘೋರ ತಪಸ್ಸಿಗೆ ಸಾವಿರಾರು ವರ್ಷಗಳ ಕಾಲ ಅಂತ ತಗೋತೀವ, ಮನ್ವಂತರಗಳು ಅಂತ ತಗೋತೀವ, ವಿ ಡೋಂಟ್ ನೋ ವಾಟ್ ಇಸ್ ದ ಎಲ್ಯಾಪ್ಸ್ ಟೈಮ್. ಕೈಲಾಸದಲ್ಲಿ ಅವನು ಕುಳಿತುಕೊಂಡು ಹಿ ಈಸ್ ಮೆಡಿಟೇಟಿಂಗ್. ಅವನು ಘೋರ ಶೋಕದಲ್ಲಿ ಅವನು ಇರ್ತಾನೆ ಒಳಗಡೆ. ಈ ಸೋ ಇಂಟರ್ನಲೈಸ್ ದಟ್ ನಥಿಂಗ್ ವಿಲ್ ಅವನಿಗೇನು ಡಿಸ್ಟರ್ಬ್ ಮಾಡೋದಿಲ್ಲ. ಈ ಕಡೆ ಏನಾಗುತ್ತೆ, ಟೈಮ್ ಕಳೆಯುತ್ತೆ. ಅದೇ ಕೈಲಾಸ ಪರ್ವತ ಅಂದರೆ ಹಿಮಾಲಯ ಪರ್ವತದ ರಾಜನ ಮಗಳಾಗಿ ಪಾರ್ವತಿಯು ಹುಟ್ಟುತ್ತಾಳೆ. ಅವಳು ಬಾಲ್ಯದಿಂದಲೇ ಶಿವನೇ ನನ್ನ ಪತಿಯಾಗಬೇಕು, ಶಿವನನ್ನೇ ನಾನು ವರಿಸಬೇಕು ಅಂತ ಶಿವನ ಮೇಲೆ ಅಪಾರ ಭಕ್ತಿಯಿಂದನೇ ಹುಟ್ಟುತ್ತಾಳೆ. ಅವಳು ಶಿವನನ್ನು ವರಿಸೋದಕ್ಕಾಗೇ ಅವಳು ಹುಟ್ಟಿದಳು ಅಂತ ಪಾರ್ವತಿ, ಪರ್ವತರಾಜನ ಮಗಳಾದ್ದರಿಂದ ಪಾರ್ವತಿ. ಅವಳು ಚಿಕ್ಕ ವಯಸ್ಸಿನಲ್ಲೇ ಶಿವನನ್ನು ಪೂಜೆ ಮಾಡಿಕೊಂಡು ಬಂದು ಕೈಲಾಸದಲ್ಲಿ ತಂದೆ ತಾಯಿಗಳಿಗೆ ಹೇಳಿ, ನಾನು ಅಲ್ಲೇ ಅವನನ್ನು ಪೂಜೆ ಮಾಡಿಕೊಂಡು ಇದ್ದು ಬಿಡ್ತೀನಿ ನಾನಲ್ಲಿ ಅಂತ ಹೇಳಿ ಹೋಗಿ ಇರ್ತಾಳಲ್ಲಿ ಪೂಜೆ ಮಾಡಿಕೊಂಡು. ಅವಳು ಭಕ್ತಿಭಾವದಿಂದ ಶಿವನಿಗೆ ಡಿಸ್ಟರ್ಬ್ ಆಗದೇ ಇರೋ ರೀತಿಯಲ್ಲಿ ಇರ್ತಾಳವಳು ಪೂಜೆ ಮಾಡಿಕೊಂಡು. ಶಿವ ಅವನ ಪಾಡಿಗೆ ಅವನು ತಪಸ್ಸು ಮಾಡ್ತಿರ್ತಾನೆ. ಅವ್ನಿಗೆ ಈಸ್ ಆಬ್ಲಿವಿಯಸ್ ಟು ಎನಿಥಿಂಗ್. ಇವಾಗ ಈ ಕಡೆ ಲೋಕದಲ್ಲಿ ತಾರಕಾಸುರ ಅಂತ ಒಬ್ಬ ಅಸುರ, ಈಸ್ ಲೋಕದಲ್ಲಿ ಅವನು ತೊಂದರೆ ಕೊಡ್ತಾ ಇರ್ತಾನೆ ಜಗತ್ತಿಗೆ, ಬ್ರಹ್ಮಾಂಡಕ್ಕೆ. ಅವನ ಒಂದು ವಧೆ ಆಗಬೇಕು, ಅದಕ್ಕೆ ನಮ್ಮ ಕುಮಾರ ಹುಟ್ಟಬೇಕು. ಸೊ ಅದಕ್ಕೆ ಕುಮಾರ ಸಂಭವ ಆಗಬೇಕು ಅಂದಾಗ ನಮ್ಮ ಶಿವಪಾರ್ವತಿಯರ ಕಲ್ಯಾಣ ಆಗಬೇಕು. ನಮ್ಮ ಶಿವಪಾರ್ವತಿಯರ ಕಲ್ಯಾಣ ಆಗಬೇಕು ಅಂದರೆ ಶಿವ ಕಣ್ಣು ಬಿಡಬೇಕು. ಸೊ ಇಲ್ಲಿ ಪಾರ್ವತಿಗೆ ಇನ್ನೊಂದು ಹೆಸರು ಬಂತು, ಅಪರ್ಣ ಅಂತ. ಅಂದರೆ ಎಲೆಗಳನ್ನು ಕೂಡ ತ್ಯಜಿಸಿ, ಎಲೆಗಳನ್ನು ನಾವೇನು ಮಾಡ್ತೇವೆ, ಏನು ಆಹಾರ ಸಿಗಲಿಲ್ಲ ಅಂತ ತರೆಗೆಲೆಗಳು, ಗೆಡ್ಡೆ ಗೆಣಸುಗಳನ್ನ ತಿನ್ಕೊಂಡಿರ್ತೀವಿ. ಅವಳು ಎಲೆಗಳನ್ನು ಕೂಡ ತ್ಯಾಗ ಮಾಡಿರ್ತಾಳೆ, ತಿನ್ನೋದಿಲ್ಲ ಅಂತ ಹೇಳಿ ಅಪರ್ಣ ಅನ್ನೋ ಹೆಸರು ಬಂದಿದೆ ಅವಳಿಗೆ. ಸೊ ಈ ಪಾರ್ವತಿ ದೇವಿಯು ಶಿವನನ್ನು ಸೇವೆ ಮಾಡ್ತಾ ಇರ್ತಾಳೆ. ಈ ಕಡೆ ತಾರಕಾಸುರ
ಅವನ ಸಂಹಾರ ಆಗಬೇಕು, ಇವನು ಹುಟ್ಟಬೇಕು, ಕುಮಾರ ಹುಟ್ಟಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸ್ನಲ್ಲಿ ಇಡೀ ಯಾವ ದೇವಸಭೆ, ಒಂದು ಇಂದ್ರನ ಸಭೆಯಲ್ಲಿ ಡಿಸ್ಕಸ್ ಮಾಡಿ ಏನು ಮಾಡೋದಪ್ಪ ಈಗ, ಟೈಮ್ ಹ್ಯಾಸ್ ಕಮ್ ಅಂತ ಹೇಳಿ ಅವರು ಇದಕ್ಕೆ ಸೊಲ್ಯೂಷನ್ ಯಾರು ಅಂದರೆ ಕಾಮದೇವ, ಮನ್ಮಥ, ಅವನನ್ನು ಕಳಿಸಿ ಹೇಗೋ ಶಿವನ ಒಂದು ಕೃಪಾದೃಷ್ಟಿ, ಅವನು ಘೋರವಾದ ತಪಸ್ಸು ಮಾಡ್ತಾ ಇರ್ತಾನಲ್ಲ, ಅವನಿಗೆ ಅವನ ಒಳಗಡೆ ಪ್ರೇಮಾಂಕುರವಾಗಿ ಗಿರಿಜೆಯನ್ನು ಅವನು ಮದುವೆ ಆಗಬೇಕಲ್ಲ ಅಂತ ಹೇಳಿ ಒಂದು ಒಳ್ಳೆಯ ಇಂಟೆನ್ಷನ್ನಿಂದ ಕಾಮದೇವನ ಕೇಳ್ಕೋತಾರೆ. ಕಾಮದೇವ ಒಂದು ಕಡೆ ಹೇಳ್ತಾನೆ, ಇಲ್ಲಪ್ಪ ನನಗೆ ಭಯ, ಶಿವನ ಕೋಪ ಎಲ್ಲರಿಗೂ ಗೊತ್ತಲ್ಲ ಅಂತ. ಆದರೂ ಕೂಡ ಕಳಿಸ್ತಾರೆ. ಕಾಮದೇವ ಬರ್ತಾನೆ, ಅವನ ಹೂವಿನ ಬಾಣ, ಹೆದೆ ಇದನ್ನೆಲ್ಲ ತಗೊಂಡು ಹಿ ವಿಲ್ ಡೂ ಹಿಸ್ ಬಾಣಗಳನ್ನ ಬಿಡ್ತಾನೆ. ಶಿವನಿಗೆ ಡಿಸ್ಟರ್ಬ್ ಆಗುತ್ತೆ. ಅವನ 3ನೇ ಕಣ್ಣನ್ನು ಓಪನ್ ಮಾಡಿ ಇವನ್ನ ಸುಟ್ಟು ಬಿಡ್ತಾನೆ. ಆಫ್ಟರ್ ದಟ್ ಗಿರಿಜೆಯನ್ನು ನೋಡ್ತಾನೆ, ಪಾರ್ವತಿನ ನೋಡಿ. ಸೊ ಅಲ್ಲಿ ಅವರಿಗೆ ದೇ ಫಾಲ್ ಇನ್ ಟು ಲವ್ ಆ್ಯಂಡ್ ಅವರ ಒಂದು ಮದುವೆ ಆಗುತ್ತೆ. ಅಲ್ಲಿಗೆ ಆ ಚಾಪ್ಟರ್ ಕ್ಲೋಸ್. ಈಗ ಕಾಮದೇವ, ಈ ಕಾಮದೇವ ಸುಟ್ಟು ಬೂದಿಯಾದ, ರೈಟ್ ಅಲ್ವಾ? ಈ ಬೂದಿಯ ಒಂದು ಅಂಶವನ್ನು ತೆಗೆದುಕೊಂಡು ಚಿತ್ರವರ್ಮ ಎನ್ನುವ ಶಿವಗಣ ಒಬ್ಬ ಇರ್ತಾನೆ. ಅವನು ಆರ್ಟಿಸ್ಟ್. ಅವನು ಅದನ್ನು ತಗೊಂಡು ಒಂದು ಬೊಂಬೆಯ ಆಕೃತಿ ಮಾಡಿ ಅದಕ್ಕೆ ಜೀವ ಬರೆಸಿ ಶಿವ ಒಂದು ಅದಕ್ಕೆ ಜೀವ ಕೊಡ್ತಾನೆ. ಇದಕ್ಕೆ ಶಿವ ಒಂದು ಬ್ಲೆಸ್ಸಿಂಗ್ ಕೊಡ್ತಾನೆ. ಆ ಶಿವನ ಬ್ಲೆಸ್ಸಿಂಗ್ ತೊಗೊಂಡು ಇವನು ಆಚೆ ಬಂದು ಹಿ ವಿಲ್ ಬಿಕಮ್, ಅವನದೇ ಒಂದು ರಾಕ್ಷಸ ಪ್ರವೃತ್ತಿ ಆಗತ್ತೆ. ಆ ರಾಕ್ಷಸ ಪ್ರವೃತ್ತಿಯಿಂದ ಅವನು ವಿಜೃಂಭಿಸ್ತಾ ಇರ್ತಾನೆ, ಇಡೀ ಬ್ರಹ್ಮಾಂಡಕ್ಕೆ ಕಷ್ಟ ಕೊಡ್ತಾ ಇರ್ತಾನೆ. ಅದಕ್ಕೆ ಬ್ರಹ್ಮ ನೋಡ್ಬಿಟ್ಟು ಭಂಡ್ ಅಂತ ಕೂಕೋತಾನೆ. ಓಕೆ, ಅಯ್ಯೋ ಅಯ್ಯೋ ಅಂತ ಹೇಳ್ದಂಗೆ ಅದು ಲೆಕ್ಕ. ಅದಕ್ಕೆ ಅವನಿಗೆ ಭಂಡಾಸುರ ಅನ್ನೋ ಹೆಸರು ಬರುತ್ತೆ. ಈ ಭಂಡಾಸುರ ಯಾರಪ್ಪ ಅಂತ ಕೇಳ್ಬೋದು. ಸೊ ನಮ್ಮ ಲಲಿತಾ ಸಹಸ್ರನಾಮದಲ್ಲಿ ಕೂಡ ಭಂಡಾಸುರನ ವಧೆ, ಭಂಡಾಸುರ ವಧೋದ್ಯುಕ್ತ ಅಂತೆಲ್ಲ ಹೆಸರು ಬರುತ್ತೆ. ಪುರಾಣ ರೂಪದಲ್ಲಿ ಭಂಡಾಸುರ ಅಂತ ನಾವು ನೋಡಿದಾಗ ಅವನೊಬ್ಬ ರಾಕ್ಷಸ ಅಂತ. ಆದರೆ ಇದೆಲ್ಲವೂ ಪುರಾಣ ಬರೆದಿರೋದು ಕತೆಗೋಸ್ಕರ ಅಲ್ಲ, ಅದರ ಒಳಗಡೆಯ ತತ್ವನ ನಾವು ಅನುಸಂಧಾನ ಮಾಡಿದ್ರೆ ಅದರಲ್ಲಿರೋ ತತ್ವ ಏನು ಅಂದರೆ, ನಮ್ಮ ಒಳಗಡೆ ಇರುವ ಅಹಂಕಾರವು ವಿಜೃಂಭಣೆಯಾದಾಗ ಆ ವಿಜೃಂಭಣೆಯ ರೂಪವೇ ಒಂದು ನಮ್ಮ ಭಂಡತನ ಅಂದರೆ ವಾಟ್ ಈಸ್ ರೈಟ್ ಅಲ್ಲ, ಐ ಆಮ್ ರೈಟ್, ಯು ಆರ್ ರಾಂಗ್ ಎನ್ನುವ ಒಂದು ಭಂಡತನ. ಈ ಭಂಡತನದ ಪರಮಾವಧಿ, ಅಂದರೆ ಅಹಂಕಾರದ ಪರಮಾವಧಿಯೇ ಭಂಡತನ. ಸೊ ಇದು ನಮ್ಮ ಒಳಗಡೆ ಇರುವ ಭಂಡಾಸುರ ಅನ್ನೋ ಒಂದು ತತ್ವನ ಒಳಗಡೆ ಇಟ್ಟಿದ್ದಾರೆ. ಈ ಭಂಡಾಸುರ ಇವನ ವಧೆಯಾಗಬೇಕು. ಸೊ ಇವನ ವಧೆಯಾಗಬೇಕು ಅಂದಾಗ, ಸೊ ಅಲ್ಲಿ ಈ ಭಂಡಾಸುರನನ್ನು ವಧೆ ಮಾಡೋದಕ್ಕೆ ಅಥವಾ ಅವನಿಗೆ ಯಾವುದೇ ಶಾಪ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲ, ಅಥವಾ ಅವನು ಯಾವುದೇ ವರ ತಗೊಂಡಿಲ್ಲ. ಆ ವರಕ್ಕೆ ಒಂದು ಆಂಟಿಡೋಟ್ ಅಥವಾ ಆ ವರ ತಗೊಂಡಾಗ ಆ ವರದ್ದು ಒಂದು ಏನಂತಾರೆ ಲೂಪ್ ಹೋಲ್ ಅಂತ ಇಲ್ಲ. ಸಾಮಾನ್ಯವಾಗಿ ದೇವರು ಒಂದು ವರ ಕೊಟ್ಟರೆ ರಾಕ್ಷಸರಿಗೆ ಒಂದು ಲೂಪ್ ಹೋಲ್ ಇರುತ್ತೆ. ಆ ಲೂಪ್ ಹೋಲ್ನ ಯೂಸ್ ಮಾಡಿಕೊಂಡು ಅವನ ವಧೆ ಆಗುತ್ತೆ ಅಲ್ವಾ? ಸೊ ಇಲ್ಲಿ ಇಲ್ಲ. ಅದು ಒಂದು ಥರ ನೋಡಬೇಕು ನಾವು ಆ ರೀತಿಲಿ. ಸೊ ಇಲ್ಲೇನು ಮಾಡಬೇಕು, ಆದಿ ಪರಾಶಕ್ತಿಯೇ ಬಂದು ಅವನನ್ನು ಸಂಹಾರ ಮಾಡಬೇಕು ಅನ್ನೋ ಒಂದು ಇದನ್ನು ಥಾಟ್ ಪ್ರಾಸೆಸ್ಸಿಂದ ಬ್ರಹ್ಮ, ಇಂದ್ರ, ಆದಿ ದೇವತೆಗಳು ಪರಾಶಕ್ತಿಯನ್ನು ಕುರಿತು ಅವರು ತಪಸ್ಸು ಮಾಡ್ತಾರೆ, ಅವಳನ್ನು ಕುರಿತು ಹೋಮಗಳು ಮಾಡ್ತಾರೆ. ಸೊ ಅವಳನ್ನು ಬರಮಾಡ್ಕೋಬೇಕು ಅಂತ ಆ ಒಂದು ಯಜ್ಞದಲ್ಲಿ, ಆ ಯಜ್ಞಗಳನ್ನು ಮಾಡ್ತಾ ಆ ಯಜ್ಞಗಳಲ್ಲಿ ಅವಳು ಹುಟ್ಟಿ ಮೇಲೆ ಬರ್ತಾಳೆ, ಲಲಿತೆ. ಸೊ ಆ ಪರಾಶಕ್ತಿ ಬಂದಾಗ ಪರಾಶಕ್ತಿಗೆ ಲಲಿತೆ ಏನೋ ಹೆಸರನ್ನು ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ಚಿದಗ್ನಿಕುಂಡ ಸಂಭೂತ ಅಂತ ಹೇಳಿ. ಅಂದರೆ ಚಿತ್ತೆನ್ನುವ ಅಗ್ನಿಕುಂಡದಿಂದ ಹುಟ್ಟಿದವಳು ದೇವಕಾರ್ಯ ಸಮುದ್ಯತ, ದೇವತೆಗಳ ಕಾರ್ಯಕ್ಕೆ ಅವಳು ಹೆಲ್ಪ್ ಮಾಡೋದಕ್ಕೆ ಅವಳು ಬಂದಿದ್ದಾಳೆ ಅಂತ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಅನ್ನೋ ಹೆಸರನ್ನು ಅವಳಿಗೆ ಯೂಸ್ ಮಾಡ್ತಾರೆ. ಹೀಗೆ ಅದು ಅಬ್ಜೆಕ್ಟಿವ್ಸ್ನ ಅರ್ಥ ಮಾಡ್ಕೊಳ್ತಾ ಬರಬೇಕು. ಸೊ ಹೀಗೆ ಹುಟ್ಟಿದ ಲಲಿತೆಯನ್ನು ಅವ್ರು ಕೇಳ್ತಾರೆ, ಅಮ್ಮ ನೀನು ಬಂದಿದ್ದೀಯೇ,
ನೀನು ಭಂಡಾಸುರನ ವಧೆ ಮಾಡಬೇಕು ಅಂತ ಹೇಳಿ ಅವಳನ್ನು ನಾನಾ ರೀತಿಯಲ್ಲಿ ಸ್ತುತಿ ಮಾಡ್ತಾರೆ. ಅವಳು ಸುಪ್ರೀತಳಾಗಿ ಆಗಲಿ ನಾ ಮಾಡ್ತೀನಿ ಅಂತಾಳೆ. ಅವರು ಮೊದಲನೇ ಒಂದು ಪ್ರಶ್ನೆ ಇಡ್ತಾರೆ, ಅಮ್ಮ ತಾಯಿ ನೀನು ಕನ್ಯಾ ರೂಪದಲ್ಲಿ ನೀನು ಯಾವುದೇ ವಧೆ ಮಾಡಬಾರದು, ನೀನು ಒಬ್ಬನನ್ನು ವರಿಸಬೇಕು, ಯು ಹ್ಯಾವ್ ಟು ಮ್ಯಾರಿ ಸಂಬಡಿ ಅಂತ ಹೇಳಿ. ಯಾರು ಇವನಿಗೆ ತಕ್ಕ ಗಂಡ ಅಂತ ನೋಡಿದಾಗ ಪರಮೇಶ್ವರನೇ ಇವಳಿಗೆ ಲಲಿತೆ ಅವನಿಗೆ ಪರಮೇಶ್ವರನೇ ತಕ್ಕ ಗಂಡ ಅಂತ ಹೇಳಿ ಚೂಸ್ ಮಾಡಿ, ಸೊ ಅವರಿಬ್ಬರ ಒಂದು ವಿವಾಹ ಸನ್ನದ್ಧವಾಗುತ್ತೆ. ಸೊ ಹಾಗೆ ನೋಡಿದಾಗ ಪಾರ್ವತಿಯೂ ಬಂದು ಲಲಿತೆಯಲ್ಲೇ ಒಂದು ಅಂಶವೇ ಆಗಿದ್ದಾಳೆ ಅನ್ನೋ ಒಂದು ರೂಪದಿಂದ ನಮಗೆ ಶಿವ ಹಾಗೂ ಶಕ್ತಿ ಅನ್ನೋ ಎರಡು ಕಾನ್ಸೆಪ್ಟಲ್ಲಿ ಈ ಶಕ್ತಿಯೇ ಲಲಿತಾ ತ್ರಿಪುರ ಸುಂದರಿ, ಮಹಾತಾಯಿ, ಅವಳೇ ಶ್ರೀ ಮಾತಾ ಎನ್ನುವ ಒಂದು ಇದು ಬರುತ್ತೆ. ಅಲ್ಲಿಂದ ಮುಂದೆ ಅವಳು ಭಂಡಾಸುರನ ವಧೆ ಮಾಡ್ತಾಳೆ. ಆಮೇಲೆ ಒಂದು ಅವಳಿಗಾಗಿ ಶ್ರೀನಗರ ಅಂತ ಒಂದು ದೊಡ್ಡ ನಗರ, ಅಂದರೆ ಯು ಕ್ಯಾನ್ ಲುಕ್ ಅಟ್ ಇಟ್ ಆಸ್ ಅ ಗ್ಯಾಲಕ್ಸಿ ಇಟ್ ಸೆಲ್ಫ್, ಅಷ್ಟು ದೊಡ್ಡ ಒಂದು ನಗರ ನಿರ್ಮಾಣ ಆಗುತ್ತೆ. ಅದರ ಸೆಂಟರ್ನಲ್ಲಿ ಚಿಂತಾಮಣಿ ಗೃಹ, ಆ ಚಿಂತಾಮಣಿ ಗೃಹದಲ್ಲಿ ಶಿವಾಕಾರೆ ಮಂಚೆ, ಶಿವ ಆಕಾರದ ಮಂಚದ ಮೇಲೆ ಅವಳು ಕುಳಿತಿದ್ದಾಳೆ. ಅಂದರೆ ಈ ಶ್ರೀಚಕ್ರ ನೀವು ನೋಡಿದಾಗ ಅದರಲ್ಲಿ ಮಧ್ಯದಲ್ಲಿ ಒಂದು ಟ್ರಯಾಂಗಲ್, ಆ ಟ್ರಯಾಂಗಲ್ಲಿ ಬರುವ ಬಿಂದು, ಆ ಬಿಂದುವೇ ಶ್ರೀನಗರದ ಅಥವಾ ಶ್ರೀನಗರ ಅಂದರೆ ಶ್ರೀಚಕ್ರ. ಆ ಶ್ರೀಚಕ್ರದ ಮಧ್ಯದಲ್ಲಿ ಸಿಂಹಾಸನೇಶ್ವರಿ, ಶ್ರೀಮತ್ ಸಿಂಹಾಸನೇಶ್ವರಿ, ಆ ಸಿಂಹಾಸನದಲ್ಲಿ ಅವಳು ಮಧ್ಯದಲ್ಲಿ ಕುಳಿತಿದ್ದಾಳೆ ಅನ್ನೋ ಒಂದು ಅರ್ಥದಲ್ಲಿ ಲಲಿತಾ ತ್ರಿಪುರ ಸುಂದರಿಯ ಒಂದು ಎಕ್ಸ್ಪ್ಲನೇಷನನ್ನು ನಾವು ಅರ್ಥ ಮಾಡ್ಕೋಬೇಕು. ಇಟ್ಸ್ ಅ ವೆರಿ ಲಲಿತಾ ಸಹಸ್ರನಾಮ ಸುಲಭ ಅಲ್ಲ, ಅದು ಬೇರೆ 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 ಆಯಾಮಗಳೆಲ್ಲ ಅದು ತೆರೆದುಕೊಳ್ಳುತ್ತೆ. ಒಂದು ಕಡೆದು ಶ್ರೀವಿದ್ಯೆ ರೂಪದಲ್ಲಿ ಅರ್ಥ ಮಾಡ್ಕೋಬೇಕು, ಇನ್ನೊಂದು ಶ್ರೀಚಕ್ರ ರೂಪದಲ್ಲಿ ಅರ್ಥ ಮಾಡ್ಕೋಬೇಕು, ಇನ್ನೊಂದು ಪುರಾಣ ರೂಪದಲ್ಲಿ ಅರ್ಥ ಮಾಡ್ಕೋಬೇಕು ಲಲಿತಾ ತ್ರಿಪುರ ಸುಂದರಿಯ ಕಥೆ ನಾವು. ಸೊ ಹಾಗಾಗಿ ಲಲಿತಾ ತ್ರಿಪುರ ಸುಂದರಿಯ ಕಥೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಲಲಿತೋಪಾಖ್ಯಾನ, ಲಲಿತಾ ತ್ರಿಪುರ ಸುಂದರಿಯ ನಾಮಗಳಿಂದ ಕೂಡ ನಾವು ಅವಳ ಕಥೆನ ಅರ್ಥ ಮಾಡ್ಕೋಬೋದು. ತ್ರಿಶತಿ ರೂಪದಲ್ಲಿ ಅರ್ಥ ಮಾಡಿಕೊಂಡ್ರೆ ಅವಳನ್ನು ತತ್ವ ರೂಪದಲ್ಲಿ ಅರ್ಥ ಮಾಡ್ಕೋಬೇಕು. ತ್ರಿಶತಿ ರೂಪದಲ್ಲಿ ಒಂದೇ ಒಂದು ವರ್ಡನ ಕಕಾರ ರೂಪ ಅನ್ನೋ ಒಂದು ವರ್ಡ್ ಕೊಡ್ತೀವಿ, ಒಂದು ವರ್ಡ್ ತಗೊಂಡಾಗ ಅವಳು ಕಕಾರ ರೂಪಳು ಅಂದರೆ, ಕಕಾರ ಅಂದರೆ ಏನು, ಕಾ ಆ ಈನಲ್ಲಿ ಮೊದಲು ಬರೋ ವ್ಯಂಜನ ಅಂತ ಯಾವುದಿದೆ ಅದು ಕಾ. ಕಾ ಅಂದರೆ ಪರಬ್ರಹ್ಮ ಸ್ವರೂಪ ಅಂತ, ತತ್. ಓಕೆ, ಪರಬ್ರಹ್ಮ ಸ್ವರೂಪಿಣಿಯಾದವಳು ಕಕಾರ ರೂಪ ಅಂತ. ಹಾಗೆ ಅವಳು ಪರಬ್ರಹ್ಮ ಸ್ವರೂಪಿಣಿಯಾಗಿ ಶಿವಶಕ್ತಿಯ ರೂಪದಲ್ಲಿ ನೆಲೆಯಾಗಿದ್ದಾಳೆ ಲಲಿತೆ ಅನ್ನೋ ಒಂದು ಹೆಸರಿನಿಂದ ತ್ರಿಶತಿ ರಚನೆಯಾಗಿದೆ. ಈ ಗ್ರಂಥಗಳೆಲ್ಲ ತುಂಬ ಮುಖ್ಯವಾಗಿ ಇರೋದ್ರಿಂದ ಲಲಿತೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇಷ್ಟು ಬ್ಯಾಕ್ಗ್ರೌಂಡ್ ಬೇಕಾಗತ್ತೆ ಅಂತ ನಾನು ಹೇಳಲು ಬಯಸ್ತೇನೆ. ಒಂದೇ ಒಂದು ಪ್ರಶ್ನೆ, ಲಲಿತೆ ಯಾರು ಅಂದಿದ್ದಕ್ಕೆ ನಮಗೆ ಇಷ್ಟು ಉತ್ತರ ಸಿಕ್ಕಿದೆ. ಇನ್ನು ಲಲಿತಾ ಸಹಸ್ರನಾಮ ಏನು, ಲಲಿತಾ ತ್ರಿಶತಿ ಏನು, ಯಾವುದನ್ನ ಯಾರು ಪಾರಾಯಣ ಮಾಡಬೇಕು, ಯಾವುದನ್ನ ಪಾರಾಯಣ ಮಾಡೋದ್ರಿಂದ ನಮಗೇನು ಫಲಶ್ರುತಿ ಸಿಗುತ್ತೆ, ಇದನ್ನೆಲ್ಲ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಸೊ ವೇಟ್ ಆ್ಯಂಡ್ ವಾಚ್ ಇನ್ಫೋ ಇಟ್ ನೋಡಿ.